ದೇವಾನು ದೇವತೆಗಳಲ್ಲೂ ಒಮ್ಮೊಮ್ಮೆ ಅಹಂಭಾವವು ಹುಟ್ಟುತ್ತದೆ. ಒಮ್ಮೆ ಕೈಲಾಸದೊಡೆಯನ ಪತ್ನಿ ಪಾರ್ವತಿಗೂ ಈ ರೀತಿಯ ಅಹಂಭಾವ ಹುಟ್ಟಿತು. ತಾನೇ ಹೆಚ್ಚು, ತನ್ನ ಪತಿ ಮಕ್ಕಳೇ ಹೆಚ್ಚು ಎನ್ನುವ ಭಾವ. ಅದನ್ನು ತೋರಿಸಿಕೊಳ್ಳಲೆಂದೇ ಒಂದು ಔತಣಕೂಟವನ್ನು ಎಲ್ಲ ದೇವತೆಗಳಿಗೂ ಏರ್ಪಡಿಸಿ ಆಹ್ವಾನ ಕೊಟ್ಟಳು. ಆ ದಿನ ಬಂದಿತು. ಬಾಣಸಿಗರು ವಿಧ ವಿಧವಾದ ಖಾದ್ಯಗಳನ್ನು, ಸಿಹಿ ಭಕ್ಷ್ಯಗಳನ್ನು, ತಂಪಾದ ಪಾನೀಯಗಳನ್ನು ಸಿದ್ಧಪಡಿಸುವುದರಲ್ಲಿ ತೊಡಗಿದರು. ಶಿವ ಮತ್ತು ಗಣೇಶ ಇಬ್ಬರೂ ಪಾರ್ವತಿಯ ಅಹಂಕಾರವನ್ನು ಮುರಿಯಲು ನಿಶ್ಚಯಿಸಿದರು. ಶಿವನು ಗಣಪತಿಯ ಕಿವಿಯಲ್ಲಿ ಏನೋ ಗುಟ್ಟನ್ನು ಹೇಳಿ ಸುಮ್ಮನೆ ಕುಳಿತನು. ಗಣಪತಿಯು ಸೀದಾ ಅಡಿಗೆ ಶಾಲೆಗೆ ಹೋಗಿ ಅಡಿಗೆ ಭಟರಿಗೆ ಏನೆಲ್ಲ ತಯಾರಾಗಿದೆ, ಸ್ವಲ್ಪ ರುಚಿ ನೋಡಲು ತನ್ನಿ ಎಂದನು. ಅವರು ತಯಾರಾದ ಕಡುಬು, ಲಡ್ಡು ಮುಂತಾದ ಸಿಹಿ ಪದಾರ್ಥಗಳನ್ನು ಗಣೇಶನಿಗೆ ಕೊಟ್ಟರು. ಅವನ್ನೆಲ್ಲ ಒಂದೇ ತುತ್ತಿಗೆ ಕಬಳಿಸಿದ ಗಣೇಶ, ಎಲ್ಲ ಚಿತ್ರಾನ್ನ ಮೇಲೋಗರ ಪದಾರ್ಥಗಳನ್ನು ತನ್ನಿ ಎಂದ. ಅವನ್ನೂ ರುಚಿ ನೋಡಿದ. ಹೀಗೆ ಗಣೇಶನಿಗೆ ಬಡಿಸಿ ಬಡಿಸಿ ಬಾಣಸಿಗರು ಸುಸ್ತಾದರು. ತಯಾರಿಸಿದ ಭಕ್ಷ್ಯಗಳೆಲ್ಲ ಮುಗಿದವು. ಇನ್ನೂ ಬೇಕು, ನನಗೆ ಹಸಿವು ಎಂದ ಗಣಪ. ಬಾಣಸಿಗರಿಗೆ ಗಾಬರಿಯಾಗಿ ಪಾರ್ವತಿಗೆ ಹೇಳಿದರು. ಪಾರ್ವತಿ ಪಾಕಶಾಲೆಗೆ ಬಂದು ನೋಡುತ್ತಾಳೆ. ಏನೊಂದು ಉಳಿದಿಲ್ಲ. ಆಕೆಗೆ ಭಯವಾಯಿತು. ಏನೀ ಚೋಟುದ್ದದ ಗಣಪ ಎಲ್ಲವನ್ನೂ ಸ್ವಾಹ ಮಾಡಿದ್ದಾನೆಂದರೆ ಇದರಲ್ಲಿ ಏನೋ ಯುಕ್ತಿ ಇದೆ ಎಂದು ಗಣಪನ ಮುಂದೆ ನಿಂತು, ಮಗು ಏನಿದೆಲ್ಲ ಎಂದು ಕೇಳಿದಳು. ಅಷ್ಟರಲ್ಲೇ ಅಲ್ಲಿಗೆ ಬಂದ ಶಿವ, ನೀನು ಸಜ್ಜುಗೊಳಿಸಿದ್ದು ನಿನ್ನ ಮಗನಿಗೆ ಸಾಕಾಗಲಿಲ್ಲ, ಇನ್ನು ದೇವಾನುದೇವತೆಗಳಿಗೆ ಏನು ಉಣಬಡಿಸುವೆ ಎಂದ ಶಿವ. ಪಾರ್ವತಿಯು ಶಿವನ ಕಾಲಿಗೆರಗಿ, ನನ್ನದು ಮಹಾಪರಾಧವಾಯಿತು. ನಾನೇನು ಕಡಿಮೆ ಎಂಬ ಅಹಂಕಾರದಿಂದ ಎಲ್ಲರೂ ನನ್ನನ್ನು ಮೆಚ್ಚಬೇಕೆಂಬ ಅಹಂನಲ್ಲಿ ಹೀಗೆ ಮಾಡಿದೆ. ನನ್ನನ್ನು ಮನ್ನಿಸು ಪ್ರಭು ಎಂದು ಶಿವನಿಗೆ ಶರಣಾದಳು. ನಾನು ಎಂಬುದು ನರಕಕ್ಕೆ ಸಮಾನ. ನಾನು ಎಂಬುವ ಅಹಂಕಾರ ನಮ್ಮನ್ನೇ ನುಂಗಿಬಿಡುತ್ತದೆ.